ನನ್ನ ಹೆಸರು ಲಕ್ಷ್ಮಿ. ಫಸ್ಟ್ PU HPL. ಮೆಸೊಪೊಟೇಮಿಯಾ ಆರಂಭಿಕ ಜೀವನ. ಇರಾಕ್, ಪೂರ್ವ ಸಿರಿಯಾ, ದಕ್ಷಿಣ ಟರ್ಕಿ ಈ ಎಲ್ಲ ದೇಶಗಳಲ್ಲಿ ನಾಗರಿಕತೆ ಹರಡಿತು. ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಎಂಬ ನದಿಗಳ ಬಯಲಿನಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳವಣಿಗೆ ಕಂಡಿತು. ಮೆಸೊಪೊಟೇಮಿಯಾ ನಾಗರಿಕತೆ ಎಂದರೆ ಎರಡು ನದಿಗಳ ನಡುವಿನ ಪ್ರದೇಶವನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಎನ್ನುವರು. ಮೆಸೊಪೊಟೇಮಿಯಾ ಕಾಲಾವಧಿ ಶಾಶಪೂರ್ವ 3500 ರಿಂದ 500ರವರೆಗೂ. ಮೆಸೊಪೊಟೇಮಿಯಾ ನಾಗರಿಕತೆ ಅದರಲ್ಲಿ ಪ್ರಮುಖವಾಗಿ 5 ಜನಾಂಗಗಳು ಕಂಡುಬರುತ್ತದೆ. ಒಂದನೇದು ಸುಮೇನಿಯರು, ಅಕ್ಕಡಿಯನ್ನರು, ಅಮೋರಿಯನ್ನರು, ಆಸಿನಿಯನ್ನರು, ಚಾಲ್ದಿಯನ್ನರು. ಮೊದಲನೆಯಾಗಿ ಸುಮೇನಿಯರು. ಇವರು ಮೆಸೊಪೊಟೇಮಿಯಾ ನಾಗರಿಕತೆಯ ಅಧಿಕಾರರಾಗಿದ್ದರು. ಇವರು ಸುಮೇರ ಪ್ರದೇಶದಲ್ಲಿ ವಾಸವಾಗಿದ್ದರು. ಇವರನ್ನು ಸುಮೇರಿಯರು ಎಂದು ಕರೆಯುತ್ತಿದ್ದರು. ಎರಡನೇದಾಗಿ ಅಕಾಡಿಯನ್ನರು. ಇವರು ಸಿನಿಯರದ ವಾಯುವ್ಯಕ್ಕೆ ವಾಸಿಸುತ್ತಿದ್ದರು. ಅಗಾಧ ಈ ಪ್ರದೇಶಕ್ಕೆ ಅಖಂಡ ಎಂದು ಕರೆಯುತ್ತಿದ್ದರು. ಸುಮೇರರ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅಗಾಧ ಎಂಬ ಪ್ರದೇಶವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಆಳ್ವಿಕೆ ಮಾಡುತ್ತಿದ್ದರು. ಇವರಲ್ಲಿ ಒಂದನೇ ಸರ್ಗರ್ ಎಂಬ ಯಶಸ್ವಿ ದೊರೆಯಾಗಿದ್ದನು. ಇವನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು. ಮೂರನೇದಾಗಿ ಅಮೋನಿಯನರು. ಸುಮೇರ ಮತ್ತು ಅಗಾಧ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡು ಬ್ಯಾಬಿಲೋನಿಯಾ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡಿ ಬ್ಯಾಬಿಲೋನಿಯಾ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಇವರಲ್ಲಿ ಪ್ರಸಿದ್ಧವಾದ ರಾಜ ಅಮೂರಬಿಯನ ಕಾಲಾವಧಿ 2123 ರಿಂದ 2081. ಇವನನ್ನು ಒಂದನೇ ಜಸ್ಟಿಸ್ ಎಂದು ಕರೆಯುತ್ತಿದ್ದರು. ಇವನು ವಿಶ್ವದ ಪ್ರಥಮ ಕಾನೂನು ಲಿಖಿತ ಸಂಗ್ರಹಕಾರ ಎಂದು ಕರೆಯುತ್ತಿದ್ದರು. ನಾಲ್ಕನೇದಾಗಿ ಹಾಸಿನಿಯನ್ನರು. ಇವರನ್ನು ಪ್ರಸಿದ್ಧ ದೊರೆ ತಿಲ್ಗತ್ ಪಿಲ್ಸರ್. ಇವರ ಕಾಲದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ವೈಭವವನ್ನು ಮರಳಿ ಸ್ಥಾಪಿಸಿದರು. ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದರು. ಎರಡನೇ ಸರ್ಗರ್ ಸೆನ್ನಚರಿಪ್ ಅಸುರಬಾಲಿಪಾಲ್ ಎಂಬ ಈ ವಂಶದ ರಾಜರಾಗಿದ್ದರು. ನೀನ್ವೇಹ ಇವರು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಐದನೇದಾಗಿ ಚಾಲ್ದಿಯನ್ನರು. ಅಸುರ ಬಾಲಿಪಾಲ್ ಮರಣದ ನಂತರ ಚಾಲ್ದಿಯನ್ನರು ಅಧಿಕಾರಕ್ಕೆ ಬರುತ್ತಾರೆ. ಇವರಲ್ಲಿ ಪ್ರಮುಖ ರಾಜ ಎಂದರೆ ನೆಬೂಕದ್ನೆಚ್ಚರ್. ಇವರು ತುಗೋ ಉದ್ಯಾನವನವನ್ನು ನಿರ್ಮಾಣವನ್ನು ಮಾಡುತ್ತಾರೆ. ಈ ತೂಗೋ ಉದ್ಯಾನವನವು ಪ್ರಪಂಚದ 7ನೇ ಅದ್ಭುತದಲ್ಲಿ ಒಂದಾಗಿದೆ. ನೆಬೂಕದ್ನೆಚ್ಚರ್ ತನ್ನ ಪತ್ನಿಗಾಗಿ ತೂಗೋ ಉದ್ಯಾನವನವನ್ನು ನಿರ್ಮಾಣ ಮಾಡುತ್ತಾನೆ. ಶಾಶಪೂರ್ವ 538ರಲ್ಲಿ ಬ್ಯಾಬಿಲೋನಿಯಾವನ್ನು ವಶಪಡಿಸಿಕೊಂಡು ನಂತರ ಚಾಲ್ದಿಯನ್ನರ ಸಾಮ್ರಾಜ್ಯ ಕೊನೆಗೊಂಡಿತು. ಶಾಶಪೂರ್ವ 3500ರಿಂದ 500ರ ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಹುಟ್ಟಿ ಬೆಳೆದು ಅವಸಾನವನ್ನು ಹೊಂದಿದವು. ಹಾಗಾಗಿ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ತೊಟ್ಟಿಲು ಅಥವಾ ಸಮಾಧಿ ಎಂದು ಕರೆಯುತ್ತಿದ್ದರು. ನನ್ನ ಹೆಸರು ದರ್ಶನ. ನಾವು ಮೊದಲನೇ PUC HPLನಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಮೆಸೊಪೊಟೇಮಿಯನ್ನರ ನಾಗರಿಕತೆಯ ಆರಂಭಿಕ ಜೀವನ. ನನ್ನ ಗೆಳತಿಯಾದ ಲಕ್ಷ್ಮಿಯವರು ಮೆಸೊಪೊಟೇಮಿಯಾದ ಆರಂಭಿಕ ಜೀವನವನ್ನು ತಿಳಿಸಿದ್ದಾರೆ. ನಾನು ಈಗ ರಾಜಕೀಯ ಜೀವನವನ್ನು ತಿಳಿಸುತ್ತಿದ್ದೇನೆ. ಮೆಸೊಪೊಟೇಮಿಯನ್ನರು ನಗರ ರಾಜ್ಯವನ್ನು ಮೊದಲು ಸ್ಥಾಪಿಸಿದರು. ಇವುಗಳೇ ನಂತರ ರಾಜ್ಯಗಳಾಗಿ ಬೆಳವಣಿಗೆಯಾದವು. ನಂತರ ಕಾಲ ಕಳೆದಂತೆ ಇವುಗಳೇ ಸಾಮ್ರಾಜ್ಯಗಳಾಗಿ ಪರಿವರ್ತನೆಯಾದವು. ಈ ನಾಗರಿಕತೆಯ ಜನರು ರಾಜರನ್ನು ದೇವರ ಪ್ರತಿನಿಧಿ ಎಂದು ಭಾವಿಸಿದ್ದರು. ಈ ರಾಜರು ಆಡಳಿತ ಮತ್ತು ಧರ್ಮಗಳ ಎರಡರ ಮುಖ್ಯಸ್ಥನಾಗಿದ್ದರು.
ರಾಜರನ್ನು ದೇವರ ಪ್ರತಿನಿಧಿ ಎಂದು ಭಾವಿಸಿದ್ದರು. ಈ ಸಾಮ್ರಾಜ್ಯದ ಬಲಿಷ್ಠ ರಾಜ ಎಂದರೆ ಹಮ್ಮುರಾಬಿ. ಹಮ್ಮುರಾಬಿಯ ಕಾಲ 2123ರಿಂದ 2081. ಇವನ ಸಾಧನೆಗಳು ಏಕೀಕೃತ ಸಾಮ್ರಾಜ್ಯ ಸ್ಥಾಪನೆ, ಕಲೆ ಮತ್ತು ವಾಸ್ತುಶಿಲ್ಪ, ಆಡಳಿತ ಸಂಘಟನೆ. ಮತ್ತು ಇವನ ಸಾಧನೆ ಹಮ್ಮುರಾಬಿಯ ಕಾನೂನು ಸಂಹಿತೆ. ಈ ಸಂಹಿತೆಯಿಂದ ಇವನು ಆಧುನಿಕ ಇತಿಹಾಸದಲ್ಲಿ ತುಂಬ ಶ್ರೇಷ್ಠ ರಾಜನಾಗಿದ್ದಾನೆ. ಇವನು ಅನೇಕ ಅರಮನೆಗಳನ್ನು, ದೇವಸ್ಥಾನಗಳನ್ನು, ಕೋಟೆಗಳನ್ನು ನಿರ್ಮಿಸಿದ್ದಾನೆ. ಇವನು ತನ್ನ ಶಾಸನದಿಂದ ಪ್ರಸಿದ್ಧನಾಗಿದ್ದಾನೆ. ಇವನ ಕಾನೂನುಗಳಲ್ಲಿ ಆಸ್ತಿ, ವ್ಯಾಪಾರ, ಕಾರ್ಮಿಕರು ಮತ್ತು ಗುಲಾಮರ ಅಧಿಕಾರ ಕಂಡುಬರುತ್ತದೆ. ಈ ಕಾನೂನು ವಿಶ್ವದ ಪ್ರಥಮ ಲಿಖಿತ ಕಾನೂನುವಾಗಿದೆ. ಈ ಕಾನೂನುಗಳಲ್ಲಿ ಮತ್ತು ಇವನ ಕಾನೂನುಗಳು ಒಂದು ಕಪ್ಪು ಶಿಲೆಯ ಮೇಲೆ ಕೆತ್ತನೆ ಮಾಡಲಾಗಿದೆ. ಮತ್ತು ಇವನು ಶಮಾಶಂಬ ಸೂರ್ಯದೇವನಿಂದ ಕಾನೂನನ್ನು ಹೊರಪಡೆಯುತ್ತಿರುವುದನ್ನು ಆ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಆ ಕಲ್ಲು ಈಗಿನ ಮಾರ್ಡುಕ್ ದೇವಾಲಯದಲ್ಲಿ ನಿರ್ಮಿಸಲಾಗಿದೆ. ಇವನ ಕಾನೂನುಗಳು ಜನರ ಸಂಪೂರ್ಣ ನ್ಯಾಯ ಒದಗಿಸುವುದು ರಾಜ್ಯದ ಜವಾಬ್ದಾರಿ ಎಂಬ ತತ್ವದ ಆಧಾರದ ಮೇಲೆ ಇವನ ಕಾನೂನುಗಳು ರಚನೆಯಾಗಿದ್ದವು. ಇವನ ಕಾನೂನುಗಳು ಸೇಡಿಗೆ ಸೇಡು, ಮೂಯಿಗೆ ಮೂಯಿ, ಅಲ್ಲಿಗೆ ಅಲ್ಲು ಮುಂತಾದ ತತ್ವಗಳ ಆಧಾರದ ಮೇಲೆ ರಚನೆಯಾಗಿದ್ದವು. ಇವನ ಮತ್ತಷ್ಟು ಕಾನೂನುಗಳು ತರಗಾರನು ಮನೆ ಕಟ್ಟುವ ಸಂದರ್ಭದಲ್ಲಿ ಏನಾದರೂ ತೊಂದರೆಯಾಗಿ ಯಜಮಾನನ ಮೇಲೆ ಮನೆ ಬಿದ್ದಾಗ ತರಗಾರನ ತಲೆಯನ್ನು ಕತ್ತರಿಸುವಂತಹ ಕಾನೂನುಗಳಿತ್ತು. ಮತ್ತು ವೈದ್ಯರು ರೋಗಿಯ ರೋಗವನ್ನು ನಿವಾರಿಸದಿದ್ದರೆ ರೋಗಿಯ ಹಣವನ್ನು ವಾಪಸ್ ನೀಡಬೇಕಿತ್ತು ಮತ್ತು ಅವನ ಜಮೀನನ್ನು ನೀಡಬೇಕಿತ್ತು. ನಂತರ ದಂಪತಿಗಳು ಪತಿ ಹೆಂಡತಿಗೆ ಏನಾದರೂ ತೊಂದರೆ ಮಾಡುತ್ತಿದ್ದರೆ ಹೆಂಡತಿ ವಿಚ್ಛೇದನ ಪಡೆಯಬಹುದಾಯಿತು. ಮತ್ತು ಗಂಡನ ಕೆಲಸವನ್ನು ಹೆಂಡತಿ ಏನಾದರೂ ಮಾಡಿಕೊಡಲಿಲ್ಲದಿದ್ದರೆ ಗಂಡ ಹೆಂಡತಿಯನ್ನು ಕರೆದೊಯ್ದು ಬಾವಿಗೆ ತಳ್ಳಬಹುದಾಯಿತು. ಈ ರೀತಿ ಮುಂತಾದ ಕಾನೂನುಗಳಿಂದ ಮೆಸೊಪೊಟೇಮಿಯಾ ನಾಗರಿಕತೆ ಶಾಂತಿಯಿಂದ ಇತ್ತು. ಇದರ ಉದ್ದೇಶ ಬಲಿಷ್ಠರಿಂದ ದುರ್ಬಲರು ಉಳಿಯಬೇಕೆಂಬ ಉದ್ದೇಶ, ಉತ್ತಮ ವೈದ್ಯಾಧಿಕಾರಿಗಳನ್ನು ತರಬೇಕೆಂಬ ಉದ್ದೇಶ ಮತ್ತು ಉತ್ತಮ ತರಗಾರರು ಬರಬೇಕೆಂಬ ಉದ್ದೇಶದಿಂದ ಈ ಕಾನೂನುಗಳನ್ನು ಹಮ್ಮುರಾಬಿಯು ರಚಿಸಿದ್ದಾನೆ. ಇದರಿಂದ ಇವನು ವಿಶ್ವದಲ್ಲೇ ಅಮರನಾಗಿದ್ದಾನೆ. ಧನ್ಯವಾದಗಳು. ನನ್ನ ಹೆಸರು ಭರತ್. ನನ್ನ ಫಸ್ಟ್ PUC ಇಲ್ಲಿ ಓದುತ್ತಿದ್ದೇನೆ, HGPL. ನನ್ನ ಗೆಳೆಯನಾದ ದರ್ಶನ್ ರಾಜಕೀಯ ಮೆಸೊಪೊಟೇಮಿಯಾದ ರಾಜಕೀಯ ಜೀವನವನ್ನು ಮಾಡಿದ್ದೇನೆ. ಈಗ ನಾನು ಮೆಸೊಪೊಟೇಮಿಯಾದ ಸಾಮಾಜಿಕ ಜೀವನದ ಬಗ್ಗೆ ಮಾಡುತ್ತಿದ್ದೇನೆ. ಮೆಸೊಪೊಟೇಮಿಯಾ ಸಾಮಾಜಿಕ ಜೀವನದಲ್ಲಿ ಆಗಿನ ಕಾಲದಲ್ಲಿ 4 ವರ್ಗಗಳಂತೂ ಮಾಡಲಾಗಿದ್ದು, ಮೊದಲನೇ ವರ್ಗ ಅರಸರ ವರ್ಗ, ಎರಡನೇ ವರ್ಗ ಜಮೀನ್ದಾರರು ಮತ್ತು ವ್ಯಾಪಾರಸ್ಥರು, ಮೂರನೇ ವರ್ಗ ಪುರೋಹಿತರು, 4ನೇ ವರ್ಗ ಗುಲಾಮರು.
ಮೊದಲನೇ ವರ್ಗ ಅರಸರು ವರ್ಗ. ಅರಸರು ವರ್ಗದಿಂದ ಆಳುವ ವರ್ಗ. ಮೆಸೊಪೊಟೇಮಿಯಲ್ಲಿ ಅರಸರು ವರ್ಗರು ಮೆಸೊಪೊಟೇಮಿಯಾ ಪ್ರಜೆಗಳಿಗೆ ಉತ್ತೀರ್ಣವಾಗಿ ಆಳುತ್ತಿದ್ದರು ಹಾಗೂ ಅವರು ಮೆಸೊಪೊಟೇಮಿಯಾ ಜನರಿಗೆ ಯಾವುದೇ ಕೊರತೆ ಬರದಂಗೆ ನೋಡಿಕೊಳ್ಳುತ್ತಿದ್ದರು. ಪುರೋಹಿತರಂದರೆ ಪೂಜಾರಿ ಕೆಲಸ ಹಾಗೂ ಮೆಸೊಪೊಟೇಮಿಯಾ ಪ್ರಜೆಗಳಿಗೆ ಶಾಸ್ತ್ರ ಉಪನ್ಯಾಸವನ್ನು ಮಾಡುತ್ತಿದ್ದರು. ಮೂರನೇ ವರ್ಗ ಜಮೀನ್ದಾರರು ಮತ್ತು ವ್ಯಾಪಾರಸ್ಥರು. ಜಮೀನ್ದಾರರು ಮೆಸೊಪೊಟೇಮಿಯಾ ಜನರಿಗೆ ಜಮೀನು ಕೊಟ್ಟು ಅವರ ಜಮೀನಲ್ಲಿ ಉಳುವ ಕೆಲಸ ಮಾಡುತ್ತಿದ್ದರು. ವ್ಯಾಪಾರಸ್ಥರು ಸಣ್ಣದಾದ ವ್ಯಾಪಾರ ಮಾಡಿ ಪ್ರಜೆಗಳಿಗೆ ಧಾನ್ಯವನ್ನು ಕೊಡುತ್ತಿದ್ದರು. ಗುಲಾಮರು ಈ ಮೂರು ವರ್ಗದವರು ಏನು ಹೇಳುತ್ತಿದ್ದರೋ ಅದನ್ನು ಮಾಡುತ್ತಿದ್ದರು. ಪುರೋಹಿತರು ಮತ್ತು ಲಿಪಿಗರು ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. ಪುರೋಹಿತರು ಮತ್ತು ಲಿಪಿಗರು ಸ್ಥಾನವನ್ನು ಹೊಂದಿ ಮೆಸೊಪೊಟೇಮಿಯನ್ನು ಆಳುತ್ತಿದ್ದರು. ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನ ಇತ್ತು. ಅಂದರೆ ಅವರಿಗೂ ಕೂಡ ಗೌರವವನ್ನು ಕೊಡುತ್ತಿದ್ದರು. ಸರದಾರರು ಅನುಂಶವಾಗಿ ಅಧಿಕಾರವನ್ನು ಹೊಂದಿ ಮತ್ತು ಆಡಳಿತ ಮತ್ತು ಸೈನ್ಯದಲ್ಲಿ ಹೆಚ್ಚಿನ ಮರ್ಯಾದೆ ಹೊಂದಿ ಅಧಿಕಾರವನ್ನು ಚಲಾಯಿಸುತ್ತಿದ್ದರು. ಸರದಾರರು ಅಂದರೆ ಅನುಂಶವಾಗಿ ಸೈನ್ಯದಲ್ಲಿ ಈಗಿನ ಕಾಲದಲ್ಲಿ ಹೇಗೆ ಸೈನ್ಯದಲ್ಲಿ ಕೆಲಸವನ್ನು ಮಾಡುತ್ತಾರೋ ಆಗಿನ ಕಾಲದಲ್ಲೂ ಸೈನ್ಯದಲ್ಲಿ ಕೆಲಸ ಮಾಡಿ ಮೆಸೊಪೊಟೇಮಿಯಾ ಜನರನ್ನು ಸುರಕ್ಷಿತವಾಗಿ ಕಾಪಾಡುತ್ತಿದ್ದರು. ರೈತರು, ಕುಶಲ ಕಾರ್ಮಿಕರು ಮತ್ತು ಕಲಾವಿದರು ಇವರು ಮೂರನೇ ವರ್ಗದಲ್ಲಿ ಇದ್ದರು. ಹಾಗೂ ಗುಲಾಮರು ಅತ್ಯಂತ ಕೆಳವರ್ಗದಲ್ಲಿದ್ದು ಸಣ್ಣದಾದ ಒಂದು ವ್ಯಾಪಾರ ನಡೆಸುತ್ತಿದ್ದರು. ರೈತರು, ಕಲಾವಿದರು, ಸರದಾರರು ಇವರು ಮೂರನೇ ವರ್ಗದಲ್ಲಿದ್ದು, ರೈತರು ಅಂದರೆ ತನ್ನ ಹೊಟ್ಟೆಪಾಡಿಗೋಸ್ಕರ ಸಿರಿಧಾನ್ಯವನ್ನು ಬಿತ್ತನೆ ಮಾಡಿ ತಮ್ಮ ಜೀವನವನ್ನು ಸರಾಗವಾಗಿ ನಡೆಸಿಕೊಳ್ಳುತ್ತಿದ್ದರು. ಹಾಗೂ ಕಲಾವಿದರು ತಮ್ಮ ಜೀವನಕ್ಕೋಸ್ಕರ ಚಿತ್ರವನ್ನು ಬಿಡಿಸಿಕೊಂಡು ರಾಜ್ಯದಲ್ಲಿ ಮಾರುತ್ತಿದ್ದರು. ಗುಲಾಮರು ಕೂಡ ತಮ್ಮ ಹೊಟ್ಟೆಪಾಡಿಗೋಸ್ಕರ ಸಣ್ಣದಾದ ಒಂದು ವ್ಯಾಪಾರ ನಡೆಸಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಮಹಿಳೆಯರಿಗೆ ಗಮನಾರ್ಹವಾದ ಸ್ವಾತಂತ್ರ್ಯವಿತ್ತು. ಅಂದರೆ ಮಹಿಳೆಯರು ಕೂಡ ಆಸ್ತಿ ಹೊಂದುವ ಹಕ್ಕನ್ನು ಹೊಂದಿದ್ದರು. ಮಹಿಳೆಯರು ಆಸ್ತಿ ಹಕ್ಕನ್ನು ಹೊಂದಿದ್ದರು ಮತ್ತು ಅವರಿಗೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರು. ಅಂದರೆ ಮಹಿಳೆಯರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂದು ಆಗಿನ ಕಾಲದಲ್ಲಿ ರಾಜರು, ಅರಸರು ಹೇಳುತ್ತಿದ್ದರು. ಹಾಗೂ ಅವರಿಗೂ ಕೂಡ ಸಮಾಜದಲ್ಲೂ ಕೂಡ ಉನ್ನತವಾದ ಸ್ಥಾನ ಅನ್ನು ಇರಬೇಕು. ಹಾಗೂ ಧಾರ್ಮಿಕದಲ್ಲೂ ಕೂಡ ಧರ್ಮಗಳ ಮಧ್ಯೆ ಯಾವುದೇ ಭೇದ ಭಾವ ಮಾಡದಂತೆ ಮಹಿಳೆಯರಿಗೂ ಕೂಡ ಸಮಾನತೆಯಾಗಿ ನೋಡಬೇಕು. ಹಾಗೂ ಆರ್ಥಿಕದಲ್ಲೂ ಕೂಡ ಅವರಿಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಳ್ಳಬೇಕು. ಹಾಗೂ ಕುಶಲ ಕಾರ್ಮಿಕಗಳು ಚಿಕ್ಕ ವ್ಯಾಪಾರ ನಡೆಸಿದರು. ಕುಶಲ ಕಾರ್ಮಿಕರು ಅಂದರೆ ಬಟ್ಟೆ ಹೊಲಿಗೆ ಯಂತ್ರದ ಪುಟ್ಟಿ ಎನ್ನುವುದು ಇಂಥ ಕೆಲಸವನ್ನು ಮಾಡಿ ತಮ್ಮ ಜೀವನವನ್ನು ಸುಗಮವಾಗಿ ನಡೆಸಿಕೊಳ್ಳುತ್ತಿದ್ದರು. ನನ್ನ ಹೆಸರು ಸುಪ್ರಿಯಾ, ಫಸ್ಟ್ ಇಯರ್ HPL ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ನೇಹಿತರಾದ ಭರತ್ ಅವರು ಸಾಮಾಜಿಕ ಜೀವನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಆರ್ಥಿಕ ಸ್ಥಿರತೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಆರ್ಥಿಕ ಸ್ಥಿರತೆ ಕೃಷಿಯವರ ಮುಖ್ಯ ಉದ್ಯೋಗವಾಗಿತ್ತು. ಅದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯನ್ನು ಮಹತ್ವ ಪಡೆದಿತ್ತು. ಸರ್ ನೆಕ್ಸ್ಟ್ ಕೃಷಿ ಅವರ ಮುಖ್ಯ ಉದ್ಯೋಗವಾಗಿತ್ತು. ಅದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯು ಮಹತ್ವ ಪಡೆದಿತ್ತು. ಅವರು ಎಮ್ಮೆ, ಆಡು, ಕುದುರೆ, ಕತ್ತೆ ಮತ್ತು ಮುಂತಾದ ಪ್ರಾಣಿಗಳನ್ನು ಸಾಕುತ್ತಿದ್ದರು. ನೀರಾವರಿ ಅಭಿವೃದ್ಧಿಯನ್ನು ಅವರು ಅತ್ಯಂತ ಜಾಣತನದಿಂದ ನೀರು ಬಳಸುತ್ತಿದ್ದರು. 2 ನದಿಗಳಿಂದ ಕೃಷಿಗೆ ನೀರು ಹರಿಯುವಂತೆ ಕಾಲುವೆ ತೊಡಗಿದ್ದರು. ಮೆಸೊಪೊಟೇಮಿಯರು ತಮ್ಮ ಕೃಷಿಗೆ ವರ್ಷವಿಡೀ ನೀರು ಪೂರೈಕೆಯಾಗುವಂತೆ ಕಾಲುವೆಗಳು, ಚಿಕ್ಕ ಅಣೆಕಟ್ಟು ಮತ್ತು ನೀರಿನ ಸಂಗ್ರಹಣೆಗಳನ್ನು ನಿರ್ಮಿಸಿದರು. ಏತನ ಮೆಸೊಪೊಟೇಮಿಯರೇ ಕಂಡುಹಿಡಿದರು ಎಂದು ನಂಬಲಾಗಿತ್ತು.
ಗೋಧಿ, ಲಾಲ್ ಹಣ್ಣುಗಳು ಮತ್ತು ಖರ್ಜೂರಗಳು ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದರು ಮತ್ತು ಅವುಗಳು ರಫ್ತು ಮಾಡಲು ತಿಳಿದಿದ್ದರು. ಅವರು ಪ್ರೇರಿತ ವ್ಯಾಪಾರವು ವಸ್ತು ವಿನಿಮಯ ಎಂದು ಧರಿಸಿದರು. ನಂತರ ಲೋಹದ ನಾಣ್ಯಗಳಲ್ಲಿ ಬಳಸುತ್ತಿದ್ದರು. ಪಾತ್ರೆ ಮತ್ತು ಇಟ್ಟಿಗೆ ತಯಾರಿಕೆ ಆರಂಭವು ತಯಾರಿಸಿದರು. ಲೋಹದ ತಯಾರಿಕೆ ಅವರು ಮಹತ್ವದ ವೃತ್ತಿಗಾಗಿ ಅವರು ಬಳಸಿದರು. ಲೋಹಗಳಿಂದ ಇವರು ಮರ ಮತ್ತು ನೂಲು, ಬಟ್ಟೆ, ಚರ್ಮ ಮತ್ತು ಖರ್ಜೂರಗಳನ್ನು ರಫ್ತು ಮಾಡುತ್ತಿದ್ದರು ಹಾಗೂ ವಿಧ ಲೋಹಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಇವರು ಭಾರತ ಮತ್ತು ಈಜಿಪ್ಟ್ಗಳೊಂದಿಗೆ ವ್ಯಾಪಾರ ಸಂಬಂಧದೊಂದಿಗೆ ಕುದುರೆ ಮತ್ತು ಕತ್ತೆಗಳನ್ನು ಸಾಗಾಟದ ಸಾಧನಗಳಾಗಿದ್ದವು. ನನ್ನ ಹೆಸರು ಚೇತನ್. ಫಸ್ಟ್ ಪಿ ಯು ಸಿ ಪ್ರಥಮ ಪಿ ಯು ಸಿಯಲ್ಲಿ HPLನಲ್ಲಿ ಓದುತ್ತಿದ್ದೇನೆ. ನನ್ನ ಸ್ನೇಹಿತಳಾದ ಸುಪ್ರಿಯಾ ಅವಳು ಆರ್ಥಿಕ ಸ್ಥಿತಿಯನ್ನು ಕುರಿತು ಮಾತನಾಡಿದ್ದಾಳೆ. ನನಗೆ ಈಗ ಮೆಸೊಪೊಟೇಮಿಯಾದ ಧಾರ್ಮಿಕ ಸ್ಥಿತಿಯನ್ನು ಕುರಿತು ಮಾತನಾಡುತ್ತಿದ್ದೇನೆ. ಮೆಸೊಪೊಟೇಮಿಯನ್ನರು ನಿಸರ್ಗವನ್ನು ಪೂಜಿಸುತ್ತಿದ್ದರು. ಇವರು ಅಸಂಖ್ಯಾತ ದೇವತೆಗಳನ್ನು ಪೂಜಿಸುತ್ತಿದ್ದರು. ಪ್ರತಿಯೊಬ್ಬ ಮನುಷ್ಯನು ಯಾವ ಷರತ್ತು ಇಲ್ಲದೆ ಸಂಪೂರ್ಣವಾಗಿ ಶರಣಾಗಬೇಕೆಂದು ಪ್ರತಿಪಾದಿಸುತ್ತಿದ್ದರು ಮತ್ತು ಕೊನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸುತ್ತಿದ್ದರು. ಪ್ರತಿಯೊಂದು ಹಳ್ಳಿ ಮತ್ತು ನಗರಕ್ಕೂ ಒಂದು ಸ್ತನಿಕ ದೇವತೆ ಇರುತ್ತಿತ್ತು. ಅವುಗಳಿಗಾಗಿ ಜಿಗುರಾತ್ಗಳು ಅಂದರೆ ಎತ್ತರದ ಶಿಖರಗಳುಳ್ಳ ದೇವಾಲಯಗಳನ್ನು ಕಟ್ಟುತ್ತಿದ್ದರು. ಅವು ಶಿಕ್ಷಣದ ಕೇಂದ್ರಗಳು ಆಗಿದ್ದವು. ಮಾರ್ಡುಕ್, ಇಸ್ತಾವ್, ಶಮಾಶ್, ಉರುಕ್, ಉರ್, ನನ್ನಾರ್ ಮುಂತಾದ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅವರಿಗೆ ಮಾರ್ಡುಕ್ ಸರ್ವೋಚ್ಚ ದೇವತೆಯಾಗಿದ್ದು, ಇಸ್ತಾರ್ ಎಲ್ಲ ದೇವತೆಗಳ ತಾಯಿ ಮತ್ತು ತಾಯಿಯಾಗಿದ್ದು, ಶಮಾಶ್ ಸೂರ್ಯ ದೇವತೆಯಾಗಿದ್ದನು. ನನ್ನಾರ್ ಚಂದ್ರ ದೇವತೆ, ಬೆಲ್ ಭೂದೇವತೆ ಮತ್ತು ಸಾವಿನ ದೇವತೆಯಾಗಿದ್ದಳು. ಅಸ್ಸು ಯುದ್ಧ ದೇವತೆಯಾಗಿದ್ದನು. ಅವರು ಪ್ರಾಣಿ ಬಲಿಯನ್ನು ಆಚರಿಸುತ್ತಿದ್ದರು ಮತ್ತು ಮಾಟ ಮಂತ್ರಗಳನ್ನು ನಂಬಿದ್ದರು. ಧನ್ಯವಾದಗಳು. ನನ್ನ ಹೆಸರು ಮಾನಸ. ನಾನು ಪ್ರಥಮ PUC HPLನಲ್ಲಿ ಓದುತ್ತಿದ್ದೇನೆ. ನನ್ನ ಸ್ನೇಹಿತನಾದ ಚೇತನ್ ಕುಮಾರ್ ಇವರು ಮೆಸೊಪೊಟೇಮಿಯಾದ ಧಾರ್ಮಿಕ ಸ್ಥಿತಿ ಬಗ್ಗೆ ಹೇಳಿದರು. ನಾನು ಈಗ ಮೆಸೊಪೊಟೇಮಿಯಾದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳುತ್ತಿದ್ದೇನೆ. ಮೆಸೊಪೊಟೇಮಿಯಾದ ಸ್ಮಾರಕಗಳನ್ನು ಮರ ಮತ್ತು ಮಣ್ಣು ಮತ್ತು ಕಟ್ಟಿಗೆಗಳಿಂದ ಸ್ಮಾರಕಗಳನ್ನು ನಿರ್ಮಾಣ ಮಾಡುತ್ತಿದ್ದರು. ಹಾಗಾಗಿ ಅವರ ಸಾಧನೆಗಳು ನಶಿಸಿವೆ. ಶಿಲೆಗಳನ್ನು ಬಳಸಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದರಿಂದ ಸ್ಮಾರಕಗಳು ಇನ್ನೂ ಕೂಡ ಜೀವಂತವಾಗಿದ್ದವು. ಮಣ್ಣುಗಳನ್ನು ಬಳಸಿ ನಿರ್ಮಾಣ ಮಾಡಿದ್ದರಿಂದ ಇವರ ಬಹುತೇಕ ಸ್ಮಾರಕಗಳು ನಾಶವನ್ನು ಹೊಂದಿವೆ. ಇವರ ಮೊದಲನೆಯ ಕಲೆ ಮತ್ತು ವಾಸ್ತುಶಿಲ್ಪ ಎಂದರೆ ತೂಗುವ ಉದ್ಯಾನವನ. ಈ ತೂಗುವ ಉದ್ಯಾನವನವನ್ನು ಬ್ಯಾಬಿಲೋನಿಯದ ದೊರೆಯಾದ ನೆಬುಕಡ್ನೆಜರ್ ಎನ್ನುವಂಥವನು ನಿರ್ಮಾಣ ಮಾಡುತ್ತಾನೆ. ನೆಬುಕಡ್ನೆಜರನು ತನ್ನ ಪ್ರೀತಿಯ ಮಡದಿಗಾಗಿ ಈ ತೂಗುವ ಉದ್ಯಾನವನ್ನು ನಿರ್ಮಿಸುತ್ತಾನೆ. ಅಂದರೆ ತನ್ನ ಅರಮನೆಯ ಉಪ್ಪರಿಗೆಯ ಮೇಲೆ ಸುತ್ತಲೂ 4 ಕಿಲೋಮೀಟರ್ ವಿಸ್ತೀರ್ಣವಾದಂತಹ ಸುಂದರವಾದ ಉದ್ಯಾನವನದ ನಿರ್ಮಾಣವನ್ನು ಮಾಡುತ್ತಾನೆ. ಅಂದರೆ ಅದರಲ್ಲಿ ಹೂದೋಟಗಳು, ಸುಂದರವಾದ ಗಿಡ, ಮರ, ಬಳ್ಳಿಗಳು ಮತ್ತು ಹಳ್ಳಗಳ ನಿರ್ಮಾಣ ಮಾಡಿ ಸುಂದರವಾಗಿ ಕಾಣುವಂತೆ ಮಾಡುತ್ತಾನೆ. ಆಗ ಇದು ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ ಎಂದು ತಿಳಿಯಬಹುದು. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಸ್ಮಾರಕಗಳು ಮತ್ತು ಮೂರ್ತಿಗಳ ನಿರ್ಮಾಣವನ್ನು ಮಾಡುತ್ತಾರೆ. ಇವರು ಪ್ರಾಣಿಗಳು ಮತ್ತು ಪಕ್ಷಿಗಳ ಕೆತ್ತನೆಯನ್ನು ಮಾಡುತ್ತಿದ್ದರು. ಆ ಚಿತ್ರಗಳಲ್ಲಿ ಪ್ರಮುಖವಾದ ಕೆತ್ತನೆ ಎಂದರೆ ಗರುಡನ ಚಿತ್ರ ಎನ್ನುವಂಥದ್ದು ಪ್ರಮುಖವಾಗಿದೆ. ಹೀಗೆ ಅವರು ಇಡೀ ಜಗತ್ತಿಗೆ ತೂಗುವ ಉದ್ಯಾನವನ, ಗರುಡನ ಚಿತ್ರ, ಪ್ರಾಣಿ ಮತ್ತು ಪಕ್ಷಿಗಳ ಕೆತ್ತನೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ.
ನನ್ನ ಹೆಸರು ಪ್ರಭಂಜನ್. ನಾನು ಫಸ್ಟ್ PUC HEPL ಓದುತ್ತಿದ್ದೇನೆ. ನನ್ನ ಸ್ನೇಹಿತಳಾದ ಮಾನಸ ಅವಳು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಸಾಹಿತ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ. ಮಕ್ಕಳು ಕಾಫಿ ಪುಸ್ತಕಗಳು ಮತ್ತು ಜೇಡಿಮಣ್ಣಿನ ಫಲಕಗಳಲ್ಲಿ ಬರೆದ 4000 ವರ್ಷಗಳಷ್ಟು ಹಳೆಯದಾದ ಗ್ರಂಥಾಲಯವು ಇವರಲ್ಲಿ ಲಭ್ಯವಿದೆ. ಅವರು ಸಮತಟ್ಟವಾದ ಸ್ಲೇಟುಗಳ ಮೇಲೆ ಅವರ ಬರವಣಿಗೆಯನ್ನು ಬರೆಯುತ್ತಿದ್ದರು. ಅವರ ಬರವಣಿಗೆಯನ್ನು ಕ್ಯೂನಿಫಾರಂ ಎಂದು ಕರೆಯಲಾಗುತ್ತಿತ್ತು. ಇವರು ಮುಂತಾದ ದಂತಕಥೆಗಳು ಮತ್ತು ಕವಿತೆಗಳು ಮತ್ತು ಪುರಾಣಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಗಿಲ್ಗಾಮೇಶ ಎಂಬ ಕಾವ್ಯವು ಅವರ ಪ್ರಮುಖ ಕಾವ್ಯವಾಗಿದೆ. ಇವರು ಅತ್ಯಂತ ಶ್ರೀಮಂತ ಕಾವ್ಯವನ್ನು ರಚಿಸಿದ್ದಾರೆ ಮತ್ತು ಅವರಿಗೆ ವೃತ್ತವೊಂದರಲ್ಲಿ 360 ಡಿಗ್ರಿಗಳಿರುತ್ತವೆ ಎಂದು ಅವರಿಗೆ ಮೊದಲೇ ತಿಳಿದಿತ್ತು. ಇವರು 60 ನಿಮಿಷದಲ್ಲಿ ನಿಮಿಷ ಒಂದಕ್ಕೆ 60 ಸೆಕೆಂಡುಗಳೆಂದು ಇವರಿಗೆ ಜ್ಞಾನೋದಯವಾಯಿತು. ಸೂರ್ಯ, ಚಂದ್ರ ಮತ್ತು ಮಾನವರ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತಾರೆಂದು ಇವರಿಗೆ ತಿಳಿದಿತ್ತು. ಆಗ ರಚಿಸಲ್ಪಟ್ಟ ಮೆಟೋರಿಯಾ ಮೆಡಿಕಾ ಎಂಬ ಗ್ರಂಥವು ಸಸ್ಯ ಮತ್ತು ಲೋಹ ಪ್ರಾಣಿಗಳಿಂದ ಜನ್ಮ ವಸ್ತುಗಳಿಂದ ತಯಾರಿಸಿದ 550 ಔಷಧಿಗಳನ್ನು ಉಲ್ಲೇಖಿಸುತ್ತದೆ. ಈ ಗ್ರಂಥವು ಹಲವಾರು ರೋಗಗಳನ್ನು ಮತ್ತು ಅವುಗಳ ಲಕ್ಷಣಗಳನ್ನು ಕುರಿತು ವಿವರಣೆಗಳನ್ನು ನೀಡುತ್ತದೆ. ಅವರಿಗೆ ಗುರ, ಶುಕ್ರ, ಮಂಗಳ, ಶನಿ ಮುಂತಾದ ಗ್ರಹಗಳ ಬಗ್ಗೆ ತಿಳುವಳಿಕೆ ಇತ್ತು. ಅವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಮುಂದುವರೆದಿದ್ದರು ಮತ್ತು ಅದು ಖಗೋಳಶಾಸ್ತ್ರವನ್ನು ಆಧರಿಸಿತ್ತು. ಅವರು ವರ್ಷವನ್ನು 12 ತಿಂಗಳುಗಳಾಗಿ ವಿಭಜನೆ ಮಾಡಿಕೊಂಡಿದ್ದರು. ಅದರಲ್ಲಿ 354 ದಿನಗಳನ್ನಾಗಿ ಮಾಡಿದ್ದರು. ಮಂಗಳ, ಬುಧ, ಗುರ, ಶುಕ್ರ ಮುಂತಾದ ಗ್ರಹಗಳು ಆರ್ಥಿಕದ ಆಧಾರದ ಚಲನೆಯ ಆಧಾರ. ಅವರು ಚಂದ್ರಮಾನ ಕ್ಯಾಲೆಂಡರ್ಗಳನ್ನು ಅನುಸರಿಸುತ್ತಿದ್ದರು. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಔಷಧಶಾಸ್ತ್ರ ಮೆಟೋರಿಯಾ ಮೆಡಿಕಾ ಸಸ್ಯಗಳಿಂದ ಪ್ರಾಣಿಗಳನ್ನು ಬಳಸಿ ಔಷಧಿಗಳನ್ನು ತಯಾರಿಸಬಹುದು ಎಂದು ತಿಳಿದಿದ್ದರು. ಧನ್ಯವಾದಗಳು. ನನ್ನ ಹೆಸರು ವಿನಾಯಕ. ನಾನು ಪ್ರಥಮ PUC HEPL ಓದುತ್ತಿದ್ದೇನೆ. ನನ್ನ ಸ್ನೇಹಿತನಾದ ಪ್ರಪಂಚನ್ ಅವರು ವಿಜ್ಞಾನ ಮತ್ತು ಗಣಿತ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಈಗ ಈ ನಾಗರಿಕತೆಯ ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿ ಬಗ್ಗೆ ತಿಳಿಸಿಕೊಡುತ್ತೇನೆ. ಅಶಕ್ತ ರಾಜ ಮತ್ತು ಸಮರ್ಥ ದೊರೆಗಳ ಅನೇಕ ಬಾರಿ ಆಡಳಿತದ ಮೇಲಿನ ಹಿಡಿತವನ್ನು ಕಳೆದುಕೊಂಡರೂ ಇದು ಅರಾಜಕತೆಗೆ ಕಾರಣವಾಯಿತು. ರಾಜ ಮತ್ತು ಸರದಾರರಲ್ಲಿ ಉತ್ತರಾಧಿಕಾರಿಗೆ ನಡುವಿನ ಹೋರಾಟಗಳು ಸಮಾಜ ಶಾಂತಿ ಸುವ್ಯವಸ್ಥೆಯನ್ನು ಕದಡಿದವು. ಪರ್ಷಿಯನ್ನರ ದಾಳಿಗಳು ಈ ನಾಗರಿಕತೆಯ ಅವಸಾನಕ್ಕೆ ಕಾರಣವಾಯಿತು. ಸಾಶಾಪೂರ್ವ 538ರಲ್ಲಿ ಮೆಸೊಪೊಟೇಮಿಯಾವನ್ನು ಪರ್ಷಿಯನ್ ಸಾಮ್ರಾಜ್ಯದ ಭಾಗವಾಯಿತು. ಧನ್ಯವಾದಗಳು.
ಶಿಲಾಯುಗ ದೇವಾಲಯ ಎಂದರ್ಥ. ತೂಗುವ ಉದ್ಯಾನವನ್ನು ನಿರ್ಮಿಸಿದವರು ಯಾರು? ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ಯಾವ ದೇಶಗಳಲ್ಲಿ ಹರಡಿತು? ಯೂಫ್ರಟಿಕ್ಸ್ ಮತ್ತು ಟೈಗ್ರಿಸ್ ಎಂಬ ನದಿಗಳ ಬಯಲಿನಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳವಣಿಗೆ ಕಂಡಿತು. ಮೆಸೊಪೊಟೇಮಿಯಾದ ಅರ್ಥವೇನು? ಎರಡು ನದಿಗಳ ನಡುವೆ ಪ್ರದೇಶ ಎಂದರ್ಥ. ಗುಲಾಮರೆಂದರೆ ಎಲ್ಲರ ಕೆಳಗೆ ಕೆಲಸ ಮಾಡುವುದು. ಮೆಸೊಪೊಟೇಮಿಯಾ ವರ್ಗ ಪುರೋಹಿತರು, ಅರಸರು, ಆಳುವ ವರ್ಗ, ಗುಲಾಮರು. ಹಮ್ಮುರಬಿ ತನ್ನ ಕಾನೂನು ಸಮಿತಿಯನ್ನು ಏನಕ್ಕಾಗಿ ಸ್ಥಾಪಿಸುತ್ತಾನೆ? ನನ್ನ ಮೆಸೊಪೊಟೇಮಿಯಾ ನಾಗರಿಕತೆ ಉತ್ತಮವಾಗಿ ಬೆಳೆಯಲು ಯಾವುದೇ ದೇಶದ ಕಾನೂನನ್ನು ಮಾಡುವುದು ಆ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯ ಪಾಲನೆಗಾಗಿ. ಆ ಉದ್ದೇಶವನ್ನು ಇಟ್ಟುಕೊಂಡೇ ಹಮ್ಮುರಬಿ ತನ್ನ ದೇಶದಲ್ಲಿ ಮೆಸೊಪೊಟೇಮಿಯಾದಲ್ಲಿ ಕಾನೂನು ಸಂಹಿತೆಯನ್ನು ಜಾರಿಗೆ ತರ್ತಾನೆ. ಓಕೆ, ಮತ್ತೆ ಓಕೆ. ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಸಮಾಧಿ ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲು ಕಾರಣವೇನು? ಏಕೆಂದರೆ ಪೂರ್ವ 3500ರಿಂದ 500ರವರೆಗೆ ಅನೇಕ ನಾಗರಿಕತೆಗಳು ಹುಟ್ಟಿ ಬೆಳೆದು ಅವಸಾನ ಹೊಂದಿ, ಹಾಗಾಗಿ ಮೆಸೊಪೊಟೇಮಿಯಾ ನಾಗರಿಕತೆ ಸಮಾಧಿ ಅಥವಾ ತೊಟ್ಟಿಲು ಎಂದು ಕರೆಯುತ್ತಿದ್ದರು. ಸುಮೇರಿಯನ್ನರು, ಅಕಾಡಿಯನ್ನರು, ಅಮೋರಿಯನ್ನರು, ಆಸಿಮಿಯನ್ನರು, ಮತ್ತೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮೆಸೊಪೊಟೇಮಿಯಾ ನಾಗರಿಕತೆ ಅವನತಿಗೆ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ. ರಾಜರು ಮತ್ತು ಸರದಾರರ ನಡುವಿನ ಸಂಘರ್ಷ ದೌರ್ಬಲ್ಯ, ಸೈನ್ಯ ಮತ್ತು ದೌರ್ಬಲ್ಯ ರಾಜ್ಯಗಳದು ಆಳ್ವಿಕೆ. ಹಮ್ಮುರಬಿ ತನ್ನ ಕಾನೂನು ಸಮಿತಿಯನ್ನು ಯಾವ ದೇವರಿಂದ ಪಡೆಯುತ್ತಾನೆ ಎಂದು ಕಿತ್ತಿರುವ ಚಿತ್ರ ಎಲ್ಲಿ? ಶಮಾಶ್ ಎಂಬ ಸೂರ್ಯ ದೇವರಿಂದ ಕಾನೂನುಗಳನ್ನು ಪಡೆಯುತ್ತಿರುವ ಚಿತ್ರವನ್ನು ಕಪ್ಪು ಕಲ್ಲಿನ ಮೇಲೆ ಕೆತ್ತರಿಸಲಾಗಿದೆ. ಆ ಕಲ್ಲು ಮಾಡು ದೇವಾಲಯದಲ್ಲಿ ಅಕಾಡಿಯನ್ನರ ಪ್ರಮುಖ ರಾಜ. ಒಂದನೇ ಸರ್ದಾರ್. ವಿಕ್ಟೋರಿಯಾ ಮೆಡಿಕಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ವೈದ್ಯಕೀಯಕ್ಕೆ ಸಂಬಂಧಿಸಿದೆ. ವೈದ್ಯಕೀಯ ಔಷಧಿಗಳು. ಮೆಸೊಪೊಟೇಮಿಯನ್ನರ ಲಿಪಿ. ಐರಾಗ್ಲಿಫಿಕಾ ಕ್ಯೂನಿಫಾರಮ. ಮೆಸೊಪೊಟೇಮಿಯರ ಮಹಾಕಾವ್ಯ. ಮೆಸೊಪೊಟೇಮಿಯಾದ ಬರಹವನ್ನು, ಲಿಪಿಯನ್ನು ಕ್ಯೂನಿಫಾರಮ್ ಅಂತೇಳಿ ಕರಿತೀವಿ. ಐರೋಗ್ಲಿಫ್ ಈಜಿಪ್ಷಿಯನ್ ನಾಗರಿಕತೆಯ ಲಿಪಿಯಾಗಿದೆ. ಈಗ ಅವ್ರು ಕೇಳಿದಂಥ ಪ್ರಶ್ನೆ, ಮೆಸೊಪೊಟೇಮಿಯನ್ನರ ಮಹಾಕಾವ್ಯ ಯಾವುದು ಅಂತೇಳಿ. ಗಿಲ್ಗಾಮೇಶ್ ಮೆಸೊಪೊಟೇಮಿಯನ್ನರ ಮಹಾಕಾವ್ಯ. ಓಕೆ, ಇನ್ನು ಏನಾರ ಸಂದೇಹಗಳಿದ್ದರೆ ಕೇಳ್ಬೋದು. ಏನು ಸಂದೇಹಗಳಿಲ್ಲ ಅಂತೇಳಿದ್ರೆ, ಇದುವರೆಗೂ ಮೆಸೊಪೊಟೇಮಿಯಾ ನಾಗರಿಕತೆಯ ಕುರಿತಾಗಿ ಅರ್ಥಪೂರ್ಣವಾದಂತಹ
ಸೆಮಿನಾರನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಕೇಳಿ. ಮೆಸೊಪಟೋಮಿಯನ್ನರು ಯಾವ ಯಾವ ಪ್ರಾಣಿಗಳನ್ನು ಸಾಕುತ್ತಿದ್ದರು? ಓಕೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸೆಮಿನಾರ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.